ನಿಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ನೋವುಗಳಿದ್ರೂ, ಜೀವನದಲ್ಲಿ ವಿಪರೀತವಾದ ಕಷ್ಟಗಳಿದ್ರೂ ಕೂಡ, ಇಂತಹ ಕಷ್ಟದ ಸಮಯದಲ್ಲೂ ಕೂಡ ನೀವು ಇಷ್ಟಪಟ್ಟು ರಾಯರಿಗೆ ದೀಪವನ್ನು ಹಚ್ಚಿದ್ದೀರಾ ಅಂತ ಅಂದರೆ, ಸತ್ಯವಾಗ್ಲೂ ಹೇಳ್ತೀನಿ, ನೀವು ಹಚ್ಚಿರುವಂಥ ಆ ದೀಪ ಕೇವಲ ರಾಯರ ಮುಂದೆ ಮಾತ್ರ ಬೆಳಕನ್ನು ನೀಡುವಂಥ ದೀಪ ಅಲ್ಲ. ಆ ದೀಪ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನೋವುಗಳನ್ನು ಮತ್ತು ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳನ್ನು ಸುಟ್ಟು ಹಾಕಿ ನಿಮ್ಮ ಮನೆಯನ್ನು, ನಿಮ್ಮ ಬಾಳನ್ನು ಬೆಳಗುವಂಥ ದೀಪ ಆಗುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಸ್ನೇಹಿತರೆ, ಇಲ್ಲಿ ರಾಯರು ಎಲ್ಲರಿಗೂ ಕೂಡ ಅರ್ಥವಾಗೋದಿಲ್ಲ, ಎಲ್ಲರಿಗೂ ಕೂಡ ರಾಯರು ಒಲಿಯೋದಿಲ್ಲ. ಆದರೆ ಯಾರು ಸಂಪೂರ್ಣವಾಗಿ ಮನಸ್ಸಿಂದ ರಾಯರಿದ್ದಾರೆ ನಮ್ಮೊಂದಿಗೆ, ನಮ್ಮ ಮುಂದೆ ರಾಯರಿದ್ದಾರೆ ಅಂತ ಯಾರು ಮನಸಾರೆ ರಾಯರನ್ನ ನಂಬುತ್ತಾರೋ, ಖಂಡಿತವಾಗ್ಲೂ ಹೇಳ್ತೀನಿ, ನಂಬಿದವರನ್ನು ಯಾವತ್ತೂ ಕೂಡ ರಾಯರು ಇದುವರೆಗೂ ಕೂಡ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಆದರೆ ನಮ್ಮಲ್ಲಿ ನಂಬಿಕೆ ದೃಢವಾಗಿರಬೇಕು ಅಷ್ಟೇ. ರಾಯರು ನನ್ನ ಮುಂದೆ ಇದ್ದಾರೆ, ರಾಯರು ನನ್ನೊಂದಿಗೆ ಇದ್ದಾರೆ ಅಂತ ಧೈರ್ಯದಿಂದ ಯಾರು ಕಷ್ಟದಲ್ಲೂ ಹೆಜ್ಜೆ ಇಡ್ತಾರೆ ನೋಡಿ, ಮುಂದೆಜ್ಜೆ ರಾಯರು ಇದ್ದಾರೆ ನನ್ನ ಜೊತೆಗಂತ, ಅಂಥವ್ರನ್ನ